ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನು ವಿಶೇಷ ಆಯ್ತು ಅಂತ ನೋಡೋಣ. ಮೊದಲಿಗೆ ನಮ್ಮ ಅಡುಗೆ ಮನೆಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡೋಣ ಅಂತ ಹೊರಗಡೆದೆಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಈಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ತೀನಿ. ಬ್ರಷ್ ಎಲ್ಲ ಮಾಡಬಾರ್ದು. ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರು ಕುಡಿದ್ರೆ ನಿರಾಳ ಅನ್ನಿಸ್ತೈತಿ. ಅದಕ್ಕೆ ಬಿಸಿನೀರು ಆರಿ ವರ್ಕಿಗೆ ಒಂದು ಇಬ್ಬರು ಬರಾಕತ್ತಾರೆ. ಸೊ ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಂಡು 11 ಗಂಟೆ ಅಂತ ಫ್ರೀ ಆಗಿಬಿಡ್ತೀನಿ ಅವ್ರಿಗೆ ಹೇಳ್ಕೊಡೋಕೆ. ಅದಕ್ಕೆ ಹೊತ್ತಕ್ಕೆ ನೀರಿಟ್ಟು ಹೊತ್ತಕ್ಕೆ ಅಡುಗೆನೂ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೇ ಸಂಡೇ ಅಲ್ಲ ಫ್ರೆಂಡ್ಸ್, ದೋಸೆ ಮಾಡಿದ್ದೆ, ಅದರದ್ದು ಸ್ವಲ್ಪ ಹಿಟ್ಟು ಇಟ್ಟಿದ್ದೆ. ಇವತ್ತು ಪಡ್ ಮಾಡೋಣ ಅಂದ್ಕೊಂಡು. ಓಹೋ, ಏನೋ ನಡೀತಾ ಇದೆ. ಪಡ್ಡು ಅಂದರೆ ಸ್ವಲ್ಪ ಕ್ಯಾರೆಟು ಆಮೇಲೆ ಸಬ್ಬಸ್ಗಿ ಎಲ್ಲ ಹಾಕಿ ಮಸಾಲ ಪಡ್ ಟೈಪ್ ಮಾಡೋಣ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊತೀನಿ. ಉಪ್ಪು ಹಾಕಿದರೆ ಹುಳಿ ಬರ್ತದೆ ಅಂಥೇಳಿ ಉಪ್ಪು ಹಾಕಿದ್ದಿಲ್ಲ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ಭಾಳ ಹೆಲ್ತಿಗೆ ಬೆನಿಫಿಟ್ಸ್ ಐತಿ. ಇದರಿಂದ ಫ್ಯಾಟೂ ಕಂಟ್ರೋಲ್ ಆಗ್ತೈತಿ, ವಾಪಸ್ಸು ಸ್ಟಮಕ್ ಕ್ಲೀನಾಗಿರ್ತದೆ ಅಂತ ಹೇಳ್ಬೋದು. ಆಮೇಲೆ ಜೀರ್ಣಕ್ರಿಯೆನೂ ಚಲೋ ಆಗ್ತೈತಿ. ಹಿಂಗೆ ಹಲವಾರು ಲಾಭ ಅದಾವು. ಭಾಳ ಚಲೋ ಬಿಸಿನೀರು ಕುಡಿಯೋದ್ರಿಂದ. ಇದ್ರ ಜೊತೆ ಶಿಯಾ ಸೀಡ್ಸ್ ಅವನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಕುಡಿಬೋದು. ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ನಾವು ಮಕ್ಕಳು ಗಂಡ ಅಂತ ಇದನ್ನು ಆಗ್ತಾ ಇರ್ತೈತಿ. ನಮ್ಮ ಹೆಲ್ತ್ ಕಡೆ ಗಮನನೇ ಇರೋದಿಲ್ಲ. ನನಗಂತೂ ನೀರು ಕುಡಿಯೋದು ಭಾಳ ಕಡಿಮೆ ರೂಢಿ ಐತಿ. ಹಾಗಾಗಿ ಇದನ್ನು ಸ್ವಲ್ಪ ರೂಢಿ ಮಾಡ್ಕೊಂಡಿನಿ ನಾನು. ಪೂರ್ತಿ ಕೈ ಕಾಲೆಲ್ಲ ಸ್ವಲ್ಪ ಹಾರ್ಡ್ ಅನ್ನಿಸ್ದಾಗನ ಗೊತ್ತಾಗ್ತೈತೆ ಅಯ್ಯೋ ನೀರು ಕುಡಿಬೇಕಾಗಿತ್ತು ಅಂತೇಳಿ. ಸೊ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಸಾಲ ಪಡ್ ಮಾಡೋಕ್ಕೆ ಪ್ರಿಪೇರ್ ಮಾಡಕತ್ತೀನಿ. ಇದರದ್ದು ಪೂರ್ತಿ ರೆಸಿಪಿನ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿ ನಾನು ಸಂಡೇ ದಿನದ ಬ್ಲಾಗ್ ಒಳಗೆ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮ್ಗೆ. ಚಲೋ ಆಗಿತ್ತು. ಇದಕ್ಕೆ ಸಬ್ಬಸ್ಗಿ, ಕ್ಯಾರೆಟು, ಕೊತ್ತಂಬರಿ, ಹಸಿ ಅಲ್ಲ, ಹಸಿ ಖಾರ, ಆಮೇಲೆ ಉಳ್ಳಾಗಡ್ಡಿ ಈ ಥರ ಎಲ್ಲ ಹಾಕಿ ಮಾಡಿದ್ದೆ. ಟೇಸ್ಟ್ ಅನ್ನಿಸ್ತು. ಚಿಟ್ಟು 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 ಹಾಂ, ಅಂಗನವಾಡಿ ಹೋಗ್ತೀಯಾ? ಹೋಗ್ತೀಯಾ? ನಾ ಕಳಿಸಿ ಬರ್ಲ್ಯಾ? ಅದು ನಿಂದ. ಆಕಿನ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಷ್ಟೊತ್ತಿಗೆ ಆರಿ ವರ್ಕ್ ಹೇಳಿಸ್ಕೊಳಕ್ಕೆ ಬಂದರು. ಸೊ ಅವ್ರಿಗೆ ಒತ್ತಟ್ಟೆ ಹೇಳ್ಕೊಟ್ಕೊಂತ ಒಂದು ಅಂಬ್ರೆಲಾ ಫ್ರಾಕ್ ಅಲ್ಲ ಟಾಪ್ ಹೊಲಿಯೋದಿತ್ತು ದೊಡ್ಡ ಏಜ್ನವ್ರಿಗೆ, ನಮ್ಮ ಏಜ್ನವ್ರಿಗೆ. ಹಾಗಾಗಿ ಒಂದು ಎಂಬ್ರಾಯ್ಡ್ರಿ ಸ್ಯಾರಿ ಕೊಟ್ಟಿದ್ರು. ಇದೇ ಸ್ಯಾರಿ, ಇದಕ್ಕೆ ಮ್ಯಾಚ್ ಆಗುವಂಗೆ ಕಟ್ ಮಾಡಿ ಸ್ಟಿಚ್ ಮಾಡಿರಿ ಅಂತ ಹೇಳಿದ್ರು. ಒಂದು 3 ಮೀಟರ್ ಲೈನಿಂಗ್ ತಂದರು ಸಾಲೇ ಇಲ್ಲ ಫ್ರೆಂಡ್ಸ್. ಮತ್ತು ಕಾಟನ್ ಒಂದು ನನ್ನ ಕಡೆ ಇದ್ದ ಲೈನಿಂಗ್ ಟಾಪಿಗೆ ಮೇಲೆ ಹಾಕಾಕತ್ತೀನಿ. ಅವ್ರಿಗೆ ಹೇಳ್ಕೊತನ ಮಾಡಿದ್ರಂತ ಹೇಳಿ. ಯಾಕಂದ್ರೆ ಚಿಟ್ಟು 1 ಅವರ್ ಅಷ್ಟು ಮಲ್ಕೊತಾಳೆ. ಹಾಗಾಗಿ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡೋಷ್ಟಿಗೆ ಈವ್ನಿಂಗ್ ಆಗಿಬಿಡ್ತು. ನಾನು ಹರಿವೆ ಚಿಟ್ಟಿ ಕಾಪಿ ಚಿಟ್ಟು ಮಸಾಲೆ ಚಿಟ್ಟು ಎಲ್ಲ ಹರುತ್ತಾ. ನನಗೆ ರಗಡ್ ಆಕೈತಿ ಅಕ್ಕಿನ ಹಿಂದಿಂದ ಮಾಡಿ ಏನು ಮಾಡಲಿಲ್ಲ ನನಗಂತೂ ಈ ಜೀವನದ ಬೇಸರ ಆಗೋಗ್ಬಿಟ್ಟಿದೆ. ನಾನು ಬೆಳಗ್ಗೆ ಚಾ ಕಾಫಿ ಅದೇನು ಕುಡಿಯೋಂಗಿಲ್ಲ. ಒಮ್ಮಕ್ಕಳೇ ಸಾಯಂಕಾಲನ ಮಾಡಿರ್ತೀನಿ. ಹಾಗಾಗಿ ಚಿಟ್ಟುಗೆ ಚಾ ಅಂದರೆ 2 ಹೊಟ್ಟೆ. ಆಮೇಲೆ ಜಾಸ್ತಿ ಹಾಕ್ಕೊಡಂಗಿಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟಿರ್ತೀನಲ್ಲ. ಹಾಗಾಗಿ ಜಾಸ್ತಿ ಚಹಾ ಕುಡಿದ್ರೆ ಒಣಗ್ತದಂತ ಮಕ್ಕಳಿಗೆ ಕೊಡಬಾರ್ದಂತ ಹೇಳ್ತಾರೆ. ನಾವು 1 ಟೈಮ್ ಅಷ್ಟೇ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಲು ಕೊಡ್ತೀನಿ. ಚಹಾ ಎಲ್ಲ ಕುಡಿದು ಫ್ರೆಶ್ ಆಗಿ ವಾಪಸ್ಸು ದೀಪ ಎಲ್ಲ ಹಚ್ಚಿದ್ದೆ. ಒಂದು ಸ್ವಲ್ಪ ಇವ್ರಿಗೆ ಹೋಮ್ವರ್ಕ್ ಮಾಡಿಸ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಒಳಗೆ ಬಾಗಿಲು ಹಾಕ್ಕೊಂಡ್ಬಿಟ್ಟೆ ಅಂದರೆ ಅರ್ಬಿ ಮರ್ತಾ ಬಿಡ್ತೀನಿ. ಇಷ್ಟು ದಿನ ನಾನು ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ ಯಾವಾಗಾರ ಯಾಕಾಗಲಿ ಅಂತೇಳಿ. ಹಗಲಿ ರಾತ್ರಿ ಕೂಡ ಹೊರಗೆ ಬಿಟ್ಬಿಡ್ತಿದ್ದೆ ಅರ್ಬಿನ. ಬಟ್ ಫೇಸ್ಬುಕ್ನಾಗ ಎಲ್ಲ ಓದಿದ್ದೆ ಒಂದು ಆರ್ಟಿಕಲ್, ಯಾವ ಕಾರಣಕ್ಕೂ ನೈಟ್ ಬಟ್ಟೆ ಹೊರಗೆ ಬಿಡಬಾರ್ದು. ಯಾಕಂದರೆ ನೆಗೆಟಿವ್ ಎನರ್ಜಿ ಓಡಾಡ್ತಾ ಇರ್ತೈತಿ. ಸೊ ಅದು ನಮ್ಮ ಬಟ್ಟೆ ಮೇಲೆ ಎಫೆಕ್ಟ್ ಆಗ್ತೈತಿ ಅಂಥೇಳಿ ಓದಿದ್ದೆ. ಹಾಗಾಗಿ ಇವತ್ತಿಂದ ನಾನು ಬಟ್ಟೆನ ಒಳಗಡೆನ ಹಾಕ್ಕೋಬೇಕು ಹಸಿ ಇದ್ರೆ. ಇಲ್ಲಾಂದರೆ ಬೆಳಗ್ಗೆ ಬೇಗ ಹಾಕಿ ವಾಷಿಂಗ್ ಮಿಷಿನಿಗೆ ಹಾಕಿರ್ತೀವಲ್ಲ ಬೇಗ ಆರ್ತಾವಂತೇಳಿ ಅಂದ್ಕೊಂಡು
ತೆಗೆದು ಇಡಾಕತ್ತೀನಿ. ಯಾರ್ಯಾರು ನೈಟ್ ಬಟ್ಟೆ ಹೊರಗೆ ಹಾಕ್ತೀರಿ, ಹೊರಗೆ ಹಾಕಬಾರ್ದು ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ಅನ್ನಿಸ್ತು ಕರೆಕ್ಟ್ ಅದ ಅಂಥೇಳಿ. ನೈಟ್ ಸಾಯಂಕಾಲ ಹಾಕಿ ನೈಟೆಲ್ಲ ಪೂರ್ತಿ ಬಿಟ್ಬಿಡ್ತಿದ್ದೆ ನಾನು. ಸೊ ಅದಕ್ಕೆ ಇವತ್ತಿಂದ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ಅಂದ್ಕೊಂಡೀನಿ. ನಾವು ಕೆಲವೊಂದನ್ನು ನಂಬಲ್ಲ, ಬಟ್ ಎಲ್ಲನೂ ಒಂದು ರೀಸನ್ಗಂತ ಇರುತ್ತೆ. ದೇವ್ರಂತ ಇದ್ದಾಗ ದೇವ್ ಅಂತ ಇದ್ದೇ ಇರ್ತೈತಿ. ಒಳ್ಳೆಯದು ಪೂಜೆ ಪುನಸ್ಕಾರ ಅಂತ ಇದ್ದಾಗ ಮಾಟ ಮಂತ್ರ ಎಲ್ಲ ಇದ್ದೇ ಇರ್ತೈತಿ. ಒಂದು ಒಳ್ಳೇದಿದ್ದಾಗ ಕೆಟ್ಟದ್ದು ಇರತೈತೆ. ನಾವು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತೀವಿ ಆ ರೀತಿ ನಮ್ಗೆ ಆಗ್ತಾ ಇರ್ತೈತಿ. ಸೊ ಹಾಗಾಗಿ ಇವತ್ತಿಂದ ಈ ಟಿಪ್ನ ಫಾಲೋ ಮಾಡಬೇಕಂತ ಅಂದ್ಕೊಂಡೀನಿ. ಸೊ ಇದೆಲ್ಲ ಮುಗಿಸ್ಕೊಂಡು ಒಂದು ಡಿಸೈನ್ ಹಾಕ್ಬೇಕು ಅಂದ್ಕೊಂಡೆ. ಅಷ್ಟೊತ್ತಿಗೆ ಕರೆಂಟ್ ಹೋಗಿಬಿಡ್ತು. ಇದು ಕಂಪ್ಲೀಟ್ ಆಗೋಕತ್ತೆ ಇಲ್ಲ, ಬರೋಬ್ಬರಿ 3-4 ದಿನ ತಾಕಾಕತ್ತೆ. ಒಂದಿಷ್ಟು ಕಡಿಮೆ ಆಗೈತಿ. ನೆಕ್ಕಿಗೆ ಅವ್ರಿಗೆ 9:30 ಬೇಕು, ಬಟ್ ಇದು ಸ್ವಲ್ಪ ಕಮ್ಮಿ ಇರ್ತೈತಿ. ಹೆಚ್ಚಿಗೆ ಬೇಕಂದ್ರೆ ನಾವು ಪ್ಯಾಚ್ ಅಟ್ಯಾಚ್ ಮಾಡಬೇಕು. ಕರೆಂಟ್ ಬರೋವರೆಗೂ ಅಂದ್ರೆ ಸ್ಟಡಿ ಮಾಡ್ಸೋಣ ಅಂತ. ಸೊ ಕರೆಂಟ್ ಬಂತು. ಡಿಸೈನ್ ಸ್ಟಾರ್ಟ್ ಮಾಡೀನಿ. ಈಗ ಎಲ್ಲಿಗೆ ನಮ್ಗೆ ಎಲ್ಲಿ ಮಟ್ಟ ಬೇಕೋ ಅಲ್ಲಿ ಮಟ್ಟನೇ ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲ ಆಪ್ಷನ್ ಈ ಮಷಿನ್ ಒಳಗೆ. ಒಂದು ಊರಾಗ ಒಂದು ದೆವ್ವ ಇತ್ತಂತ. ದೆವ್ವಕ್ಕೆ ಒಂದು ಕಣ್ಣು, 2 ಬಾಯಿ. ಯಾಕ ಒಂದು ಬಾಯಿ ಇತ್ತಂತ, ಒಂದು ಕಿವಿ, 2 ಮೂಗಿದ್ವು ಅಂತ. ಯಾಕ 2 ಕಿವಿ 1 ಮೂಗಿತ್ತಂತ. ಅವಾಗ ಅದು ಒಂದು ಊರಿಗೆ ಹೋತಂತ. ಡೈಲಿ ಇದೇ ಥರ ಕತೆ ಹೇಳಂತ ಕಾಡಿಸ್ತಾರೆ ಫ್ರೆಂಡ್ಸ್ ನನಗೆ. ಬಾಯಿಗೆ ಏನು ಬರ್ತೈತೆ ಅದನ್ನು ಕತೆ ಹೇಳ್ತಾ ಇರ್ತೀನಿ. ಹ್ಞೂ ಅಂತಲೇ ಇರ್ತಾರೆ. ಆಮೇಲೆ ಸ್ಕೂಲ್ನಾಗೂ ಅದು ಸ್ಟೋರಿ ಟೆಲ್ಲಿಂಗ್ ಇರುತ್ತಲ್ಲ, ಅದನ್ನು ತಾವು ಹೇಳ್ತಾರೆ. ನನಗೇನು ಬರುತ್ತೋ ಅದನ್ನು ನಾನು ಹೇಳ್ತಾ ಇರ್ತೀನಿ. ಇವ್ರು 3 ಜನಕ್ಕೂ ಮಲಗಿಸೋಷ್ಟಿಗೆ ಬೇಗ ಮಲಗೋದೇ ಇಲ್ಲ ಇವರು. ಹಾಗಾಗಿ ಊಟ ಎಲ್ಲ ಮಾಡಿಸಿ ಹಾಸಿ ಮಲಗಿಸಿದ್ರಾತ. ಹಂಗೆ ಇವ್ರ ಜೊತೆಗೆ ಟೈಮ್ ಪಾಸ್ ಮಾಡಿದ್ರಾತ ಅಂತೇಳಿ ಇಲ್ಲಿ ಬೆಡ್ಡೆಲ್ಲ ನೀಟ್ ಮಾಡಾಕತ್ತೀನಿ. ನಾನು ಏನು ಮಾಡಕತ್ರೂ ಅವರು ನನ್ನ ಜೊತೆಗೆ ಮಾಡಿದಾಗ ಸಮಾಧಾನ. ಏನೋ ಕೆಲಸ ಇಲ್ಲದು, ಬಾಂಡೆ ತಿಕ್ಕಾಕತ್ರೆ ಬಾಂಡೆ ತಿಕ್ಕೋದು, ಚಪಾತಿ ಮಾಡಕತ್ರೆ ಉಳ್ಳಿ ಮಾಡಿಕೊಡೋದು, ಈ ಥರ ಮಾಡ್ತಾನೆ ಇರ್ತಾರೆ. ಭಾಳ ಜನ ಹೆಣ್ಮಕ್ಳ ಅಂತ ಅನ್ನೋರು ಭಾಳ ಜನ ಇರ್ತಾರೆ. ಬಟ್ ನಮ್ಗೇನಾರು ಪ್ರಾಬ್ಲಮ್ ಆದಾಗ, ನಮ್ಗೆ ಕಣ್ಣಾಗ ನೀರು ಬಂದಾಗ ಒರೆಸೋರು, ಅದನ್ನೆಲ್ಲ ಕೇಳೋರು ಹೆಣ್ಮಕ್ಳನ್ನ. ನನಗೆ ಈಗ ಸ್ವಲ್ಪ ಇಷ್ಟು ದಿನವೂ ತ್ರಾಸಾಗೈತಿ, ಈಗೂ ತ್ರಾಸಾಗ್ತೈತಿ. ಬಟ್ ಸ್ವಲ್ಪ ದೊಡ್ಡವರಾದ್ಮೇಲೆ ಅವರೇ ಎಲ್ಲ ಮಾಡುವಷ್ಟು ಅದಾರ. ಈಗೂ ಭಾಳ ಇಂಡಿಪೆಂಡೆಂಟ್ ಅದಾರ ನನ್ನ ಮಕ್ಕಳು. ಅದು ಒಂದು ಹೇಳೋಕೆ ನನಗೆ ಪ್ರೌಡ್ ಫೀಲ್ ಆಗ್ತೈತಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಕೊನೆವರೆಗೂ ಯಾರು ವಿಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಬಾಯ್.